ಸಾಲದ ಗಡಿ 7 ಲಕ್ಷ ಕೋಟಿ ದಾಟ್ತಾ ಇದೆ. ಮುಂದಿನ ವರ್ಷ ಅದು 8.5 ಲಕ್ಷ ಕೋಟಿಗೆ ದಾಪುಗಾಲನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಬಿಡೋದ್ರೊಳಗಡೆ 10 ಲಕ್ಷ ಕೋಟಿಗೆ ನಾವು ಮುಟ್ಟೋರಿದ್ದೀರಿ. ಆ ರೀತಿಯ ಏರಿಕೆಯನ್ನು ಇಡೀ ರಾಜ್ಯದಲ್ಲಿ ಇದುವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಮುಖ್ಯಮಂತ್ರಿಗಳು ಮಾಡಿರೋ ಸಾಲನೆಲ್ಲ ಒಟ್ಟಿಗೆ ಹಾಕಿದ್ರೆ ಸಿದ್ದರಾಮಯ್ಯ ಮಾಡಿರೋ ಸಾಲನೇ ಅದಕ್ಕಿಂತ ಜಾಸ್ತಿ ಇದೆ, 54% ಇದೆ. ಉಳಿದಂಥವ್ರೆಲ್ಲರೂ ಕೂಡ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದರು, KC ರೆಡ್ಡಿಯಿಂದ ಹಿಡಿದು ಬಸವರಾಜ ಬೊಮ್ಮಾಯಿಯವ್ರಿಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದು ಅವರೆಲ್ಲ ಮಾಡಿರೋದು 47% ಮಾತ್ರ. 47% ಮಾತ್ರ. ಉಳಿದಂಥ 53% ಸಿದ್ದರಾಮಯ್ಯನವರೇ ಮಾಡಿದ್ದಾರೆ. ಈ ಗ್ಯಾರಂಟಿಗಳ ಅವೈಜ್ಞಾನಿಕ ಗ್ಯಾರಂಟಿ, ಇವರು ಪ್ಲಾನ್, ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ ನಾವು. ಇವರು ಗ್ಯಾರಂಟಿ ಅಂತ ಹೆಸರು ಕೊಟ್ರಷ್ಟೇ. ಹಿಂದೆ ಯಡಿಯೂರಪ್ಪನವರಿದ್ದಾಗ ಸೈಕಲ್ ಕೊಟ್ಟರು, ನಾವು ಗ್ಯಾರಂಟಿ ಅಂತ ಏನು ಕೊಡಲಿಲ್ಲ. ಭಾಗ್ಯದ ಲಕ್ಷ್ಮಿ ಯೋಜನೆ ಕೊಟ್ರಿ ನಾವು, 1 ಲಕ್ಷ ರೂಪಾಯಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಬಡವ್ರ ಮನೆಯಲ್ಲಿ 1 ಲಕ್ಷ, ನಾವೇನು ಗ್ಯಾರಂಟಿ ಅಂತ ಕೊಟ್ಟಿಲ್ಲ. ನರೇಂದ್ರ ಮೋದಿಯವರು ಪ್ರತಿ ವರ್ಷ ರೈತರ ಅಕೌಂಟ್ಗೆ 6,000 ರೂಪಾಯಿ ಹಾಕಿದ್ರು. ಯಡಿಯೂರಪ್ಪನವ್ರ ಸರ್ಕಾರ, BJP ಸರ್ಕಾರ ಇದ್ದಾಗ ನಾವು 4,000 ಹಾಕಿದ್ರಿ, ನಾವು ಗ್ಯಾರಂಟಿ ಅಂತ ಹೇಳಲಿಲ್ಲ. ನಾವು ಪ್ಲ್ಯಾನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಆದಾಯ ಎಷ್ಟು ಬರುತ್ತೆ ಅದರ ಮೇಲೆ ನಾವು ರೈತರಿಗೆ ಮತ್ತು ಬಡವರಿಗೆ ಸಹಾಯಧನಗಳನ್ನು ನಾವು ಕೊಟ್ಟಿದ್ರಿ. ಆದರೆ ಇವರು ಚುನಾವಣೆ ಗೆಲ್ಲಕ್ಕೋಸ್ಕರ ಗ್ಯಾರಂಟಿಗಳನ್ನು ಮಾಡಿ ಈಗ ಆ ಗ್ಯಾರಂಟಿಗೆಲ್ಲ ಕತ್ತರಿ ಆಗ್ತಾ ಇದ್ದಾರೆ. ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ಗಳೆಲ್ಲ ಈಗ ರದ್ದು ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ BPLನ ತೆಗೆದು APL ಮಾಡುವಂಥದ್ದು, APLನ ತೆಗೆದು ಅವ್ರನ್ನ ಇನ್ಕಮ್ ಟ್ಯಾಕ್ಸು ಅದು ಇದು ಏನೋ ರೀಸನ್ ತೋರಿಸಿ ಅವ್ರನ್ನ ಅಲ್ಲಿಂದ ಹೊರಗಡೆ ಹಾಕುವಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ಅಂದರೆ ಹಣ ಇಲ್ಲ ಅವ್ರ ಹತ್ರ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ದಿನಕ್ಕಾಗೋಷ್ಟು, ಅವತ್ತಿನ ದಿನಕ್ಕೆ ಆಗೋಷ್ಟು ಮಾತ್ರ, ಅದನ್ನು ಶಾರ್ಟೇಜ್ ಇದೆ. ಸಾಲ ತೊಗೊತಾ ಇರ್ಬೇಕು, ಎವ್ರಿ ಡೇ ಬ್ಯಾಂಕ್ಗಳಲ್ಲಿ ಲೋನ್ ತೊಗೊತಾ ಇದ್ದಾರೆ, ಹಣ ಇಲ್ಲ ಅವ್ರ ಹತ್ರ. ಅದಕ್ಕೆ BPL ಕಾರ್ಡ್ಗಳನ್ನು ರದ್ದು ಮಾಡುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ BPL ಕಾರ್ಡ್ ರದ್ದು ಮಾಡೋ ಅಂಥದ್ದಕ್ಕೆ ಬೇರೆ ಬೇರೆ ರೀಸನ್ಸ್ ಕೊಡ್ತಾರೆ. ನಾವು ಸತ್ತೋಗಿರೋರು ಇದ್ದಾರೆ, ಅವ್ರದ್ದು ರದ್ದು ಮಾಡ್ತಾ ಇದ್ದೀರಿ, ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು. ಅದು ನಿರಂತರ ಪ್ರಕ್ರಿಯೆ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ, ಆಹಾರ ಸಚಿವನಾಗಿಯೂ ಕೆಲಸ ಮಾಡಿದ್ದೀನಿ, 8 ತಿಂಗಳು ಆಹಾರ ಸಚಿವನಾಗಿಯೂ ಕೆಲಸ ಮಾಡಿದ್ದೀನಿ. ಅದು ನಿರಂತರ ಪ್ರಕ್ರಿಯೆ. ಸತ್ತೋರು ಆಟೋಮೆಟಿಕ್ ಡಿಲೀಟ್ ಆಗೇ ಆಗ್ತಾರೆ. ನಾವು IT ಸಿಟಿಯಲ್ಲಿದ್ದೀರಿ, ನಾವು IT ರಾಜ್ಯದಲ್ಲಿದ್ದೀರಿ. ನಾವು ಸತ್ತೋರ್ದು ಡಿಲೀಟ್ ಆಗ್ತೈತೆ, ಅದು ರೋಟೀನ್ ಪ್ರೋಸೆಸ್ಸು. ಅದಕ್ಕೇನು ನಿಲ್ಲಿಸ್ಬಿಟ್ಟು ಎಂಟೈರ್ ಸಿಸ್ಟಮ್ನ ನಿಲ್ಲಿಸ್ಬಿಟ್ಟು, ವ್ಯವಸ್ಥೆಯನ್ನು ನಿಲ್ಲಿಸ್ಬಿಟ್ಟು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಇರೋದ್ರಿಂದ ಇವತ್ತು BPL ಕಾರ್ಡ್ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ. ಇದು ದೊಡ್ಡ ಹುನ್ನಾರ. ಬಡವರ ಅನ್ನಕ್ಕೆ ಕನ್ನ ಹಾಕ್ತಾ ಇರೋವಂಥ ಸಿದ್ದರಾಮಯ್ಯನವರ ಸರ್ಕಾರ. ಅನ್ನಭಾಗ್ಯ ಸಿದ್ದರಾಮಯ್ಯಂದಲ್ಲ, ನರೇಂದ್ರ ಮೋದಿಯವರು ಕೊಡ್ತಾ ಇದ್ರು. ಇವ್ರು ಕೇಳಿದ್ದು 10 kg ಅಕ್ಕಿ ಕೊಡ್ತೀನಿ ಅಂತ. ಬೇಕೋ ಬೇಡವೋ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು ಸಾರ್ವಜನಿಕ ಸಭೆಯಲ್ಲಿ. ಇದುವರೆಗೂ 10 kg ಅಕ್ಕಿ ಕೊಟ್ಟೇ ಇಲ್ಲ ಅವರು. ಈಗ ರೇಷನ್ ಅಂಗಡಿಗಳಲ್ಲೆಲ್ಲ ಆಲ್ಮೋಸ್ಟ್ ಆಲ್ 70% ರೇಷನ್ ಅಂಗಡಿಗಳಲ್ಲಿ ಅಕ್ಕಿ ಕೊಡ್ತಾ ಇಲ್ಲ. ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಮುಚ್ಚಿದಿರಿ, ನೋ ಸ್ಟಾಕ್. ಮೊನ್ನೆ DK ಶಿವಕುಮಾರ್ ಹೇಳಿದ್ದಾರೆ, ಕೇಂದ್ರ ಅಕ್ಕಿ ಕೊಡ್ತಾ ಇಲ್ಲ ನಮಗೆ ಅಂತ ಹೇಳಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರಿಗೆ ಫೋನ್ ಮಾಡಿ ಮಾತಾಡಿದೆ. ಅವ್ರು ಹೇಳಿದ್ರು, ನಾವು ಯಾವ ತಿಂಗಳದು ಅಕ್ಕಿಯನ್ನು 1 ತಿಂಗಳು ನಾವು ಪೆಂಡಿಂಗ್ ಇಟ್ಟಿಲ್ಲ ಅಂತ ನನಗೆ ರೈಟಿಂಗ್ ಇದರಲ್ಲಿ ಕಳಿಸಿದ್ದಾರೆ. ಪೆಂಡಿಂಗ್ ಇಟ್ಟಿಲ್ಲ. ಈ ವರ್ಷ ಇವರು ಇಂಡೆಂಟ್ ಹಾಕಿದ್ದಾರೆ. ಕರ್ನಾಟಕ ಸರ್ಕಾರ ಇಷ್ಟು 4 ಲಕ್ಷ ಟನ್ ಮೆಟ್ರಿಕ್ ಟನ್ ಏನು ಬೇಕು ಅಂತ ಇಂಡೆಂಟ್ ಹಾಕಿದ್ದಾರೆ. ಬಟ್ ಹಣ
ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕೇಂದ್ರ ಸರ್ಕಾರಕ್ಕೆ ಹಣ ಹೋಗಿಲ್ಲ. ನಾರ್ಮಲ್ ಪ್ರೋಸೆಸ್ ಇದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಕೊಟ್ಟ ತಕ್ಷಣ ಅಕ್ಕಿ ಬಿಡುಗಡೆ ಆಗೋದು ನಾರ್ಮಲ್ ಪ್ರೋಸೆಸ್ ಇದು. ಯಾಕೆಂದರೆ ಕೇಂದ್ರ ಸರ್ಕಾರ ಅದನ್ನು ರೈತರಿಗೆ ಕೊಡಬೇಕಾಗ್ತೈತೆ, ರೈತರಿಂದ ಪರ್ಚೇಸ್ ಮಾಡೋದು, ಅದು ರೈತರಿಗೆ ಹೋಗ್ತೈತೆ ಹಣ. ಇವ್ರು ಹಣ ಕೊಡದೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ಇದು ಶುದ್ಧ ಸುಳ್ಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.